ಈಗ ಲಾಸ್ಟ್ ಆ್ಯಕ್ಚುಲಿ ಕಿಚ್ಚನ ಪಂಚಾಯತಿ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗಳಲ್ಲಿ ಅಂದರೆ ಗಿಲ್ಲಿ ಅಂದರೆ ಯಾರಿಗೂ ಡೆಫಿನೆಟ್ಲಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲೇ ಸುದೀಪ್ ಸರ್ ಕೇಳ್ತಾರೆ, ನೀವು ಧನುಷ್ ಅವ್ರ ಬಗ್ಗೆ ನೆಗೆಟಿವ್ ಹೇಳಿ, ಧನುಷ್ ಅವರೇ ನೀವು ನೆಗೆಟಿವ್ ಹೇಳಿ ಸ್ಪಂದನ ಅವ್ರ ಬಗ್ಗೆ ಅಂತ. ಅವಾಗ ಎಲ್ಲೂ ಬರಲ್ಲ. ಬಟ್ ಅದು ಹೈಲೈಟ್ ಆಗಿದೆ ಅನ್ನೋದು ಇಡೀ ಮನೆ ಆ್ಯಕ್ಚುಲಿ ಗಿಲ್ಲಿ ಡೆಫಿನೆಟ್ಲಿ ಕಾವ್ಯನ ನಾಮಿನೇಟ್ ಮಾಡಲ್ಲ ಅಂತ. ಅವ್ರಿಗೂ ರೀಸನ್ ಇರಲಿಲ್ಲ ಅಲ್ವಾ ನಿಮ್ಮ ಥರನೇ? ಅದು ಯಾಕೆ ತಲೆಗೆ ಬಂದಿರಲಿಲ್ಲ? ಇವಾಗ ನೆಗೆಟಿವ್ ಅವ್ರ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಹೇಳಿ, ಅವ್ರ ವ್ಯಕ್ತಿತ್ವದ ಬಗ್ಗೆ ಪಾಸಿಟಿವ್, ಅವ್ರ ವ್ಯಕ್ತಿತ್ವದ ಬಗ್ಗೆ ನಂಗೆ ನೆಗೆಟಿವ್ ಹೇಳಕ್ಕಿರ್ಲಿಲ್ಲ. ಬಟ್ ಅವನ್ನ ನಾಮಿನೇಟ್ ಮಾಡಿಲ್ವಾ, ಅವನ್ನ ನಾಮಿನೇಟ್ ಮಾಡಿಲ್ಲ, ಡೆಫಿನೆಟ್ಲಿ ಎಸ್ ಕಾರಣ ಇದ್ದಾಗ ನಾಮಿನೇಟ್ ಮಾಡಿದೀವಿ. ಅದು ಪ್ರೀವಿಯಸ್ ವೀಕ್ಸ್ ಅಲ್ಲೂ ಆಗಿದೆ. ನಾನು ಅದನ್ನು ನಾಮಿನೇಟ್ ಮಾಡಿದಾಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವನ್ನ ನಾಮಿನೇಟ್ ಮಾಡಿದ್ದೆ. ನಾಮಿನೇಟ್ ಮಾಡಿದ್ ಬೇರೆ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಡಿಸ್ಕಷನ್ ಹೆಂಗೋಯ್ತು ಅಂದ್ರೆ ಅವ್ರ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಹೇಳಿ, ಟಾಸ್ಕ್ ಬಗ್ಗೆ ಹೇಳ್ಬೇಡಿ, ಇದು ಹಂಗೆ ಡಿಸ್ಕಷನ್ಸ್ ಆಗಿತ್ತು. ಸೊ ಅದಕ್ಕೆ ಅವಾಗ ನೆಗೆಟಿವ್ ಏನೂ ಇರಲಿಲ್ಲ ಪ್ರಾಬಬ್ಲಿ ನನಗೆ. ಬಟ್ ನೀವು ನಾಮಿನೇಟ್ ಮಾಡಿ ಅಂತ ಹೇಳಿರ್ತಿದ್ರೆ ಯೋಚನೆ ಮಾಡ್ತಿದ್ರೆ ಹೇಗೆ? ಮಾಡ್ತಿದ್ದೆ. ಮಾಡೋದಕ್ಕೆ ರೀಸನ್ಸ್ ಇದೆಯಾ ಅಂತ ಕೇಳಿರ್ತಿದ್ರೆ ಮಾಡ್ತಿದ್ದೆ. ರೀಸನ್ಸ್ ಹುಡುಕ್ತಿದ್ದು ನಾನು. ನನಗೂ ಎಷ್ಟೊಂದ್ಸಲ ಹೇಳಿದೆ, ಈ ಮನೇಲಿ ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು ಇದು, ಬಿಕಾಸ್ ವಿ ಶುಡ್ ಜಸ್ಟ್ ಅಬ್ಸರ್ವ್. ಎಲ್ಲರ ಬಗ್ಗೆನೂ ನಮಗೆ ಕಾರಣ ಸಿಗುತ್ತೆ. ಯಾವುದೋ ಒಂದು ಸಿಚುಯೇಷನ್ ಏನೋ ಒಂದು ಸಿಗುತ್ತೆ, ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ನಾಮಿನೇಟ್ ಮಾಡಲೇಬೇಕು ಧನು ಅಂದರೆ ಮಾಡಿರ್ತಿದ್ದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.